ಅತ್ತೆ ಹಾಗಂತ ಸುಮ್ಮನಿರೋದಕ್ಕೆ ಹೇಗಾಗುತ್ತೆ? ಅದು ಹೇಗೆ ಸಾಧ್ಯ? ಇಲ್ಲ, ಹೇಳಿ ಬಿಡ್ಲಿ, ಸತ್ಯ ಸತ್ಯನೇ ಅಲ್ವಾ ಅತ್ತೆ? ಇವತ್ತಿಲ್ಲ ನಾಳೆ ಆಚೆ ಬರಲೇಬೇಕು. ನಾನು ಗೌತಮ್, ನೀವು ಅಜ್ಜಿಗೆ ಹೇಳ್ಬೇಕಾಗಿತ್ತು ನಾವಿಬ್ರು ಜೊತೆಲಿಲ್ಲ ಅಂತ. ನೀವ್ ಯಾಕೆ ಮುಚ್ಚಿಟ್ರಿ? ನಾನಾದ್ರೂ ಏನಮ್ಮ ಮಾಡ್ಲಿ? ಸತ್ಯ ಹೇಳ್ಬೇಕು ಸರಿ, ಆದ್ರೆ ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಅಂತ ಇರುತ್ತೆ. ಅಜ್ಜಿ ಈಗಿರೋ ಪರಿಸ್ಥಿತಿನಲ್ಲಿ ಇದನ್ನೆಲ್ಲ ಹೇಗೆ ಹೇಳೋದು? ಅವ್ರಿಗೆ ಇದನ್ನೆಲ್ಲ ಅರಗಿಸ್ಕೊಳ್ಳೋ ಶಕ್ತಿ ಇಲ್ಲಮ್ಮ. ತುಂಬಾ ಕಷ್ಟ ಆಗತ್ತೆ. ಸ್ವಲ್ಪ ನನ್ನ ಕಷ್ಟನೂ ಅರ್ಥ ಮಾಡ್ಕೊಮ್ಮ. ಅತ್ತೆ, ನೀವು ಹೇಳ್ತಿರೋ ನನ್ಗೆ ಅರ್ಥ ಆಗುತ್ತೆ, ಬಟ್ ದಯವಿಟ್ಟು ನನ್ನ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೊಳ್ಳಿ. ನನ್ ಕಷ್ಟ ಆಗುತ್ತೆ. ಅರ್ಥ ಆಗುತ್ತಮ್ಮ, ನನಗೆ ಗೊತ್ತು ಇದೆಲ್ಲ ಸಾಧ್ಯ ಇಲ್ಲ ಅಂತ. ಆದ್ರೂ ಒಂದು ಸಣ್ಣ ಆಸೆ, ಏನೊಂದು ಆಗ್ಬಹುದು ಅಂತ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಿನ್ನ ಹತ್ರ ಬಂದೆ ಅಮ್ಮ. ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳಿ ಹಗ್ರ ಆಗೋಣ ಅಂತ. ನಿನ್ ಮೇಲೆ ಒತ್ತಡ ಹಾಕ್ಬೇಕು, ಎಲ್ಲ ಹೇಳಿ ನಿನ್ಗೆ ಕಟ್ಟಾಕ್ಬೇಕು ಅನ್ನೋ ಉದ್ದೇಶ ನನ್ಗಿಲ್ಲಮ್ಮ. ಭೂಮಿಕಾ, ಎಷ್ಟೇ ಆದ್ರೂ ನೀ ನನ್ನ ಸೊಸೆ. ಇದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಳ್ತೀನಿ, ಯಾರ ಹತ್ರ ಹೇಳ್ಕೊಳ್ಳಮ್ಮ? ನಿನ್ಗೆ ಒತ್ತಾಯ ಮಾಡಿ ಕರ್ಕೊಂಡು ಹೋಗೋಕ್ ನಾನು ಬರ್ಲಿಲ್ಲಮ್ಮ. ವಿಷಯ ತಿಳಿಸೋದು ನನ್ನ ಕರ್ತವ್ಯ, ಹಾಗಾಗಿ ಅದನ್ನ ತಿಳಿಸೋಕ್ ಬಂದೆ. ನನಗೆ ಗೊತ್ತು, ನಾನು ಏನೇ ಹೇಳಿದ್ರು ನೀನೇನೋ ಮಾಡೋ ಪರಿಸ್ಥಿತಿಲಿ ಇಲ್ಲ ಅಂತ. ಆದ್ರೂ ನೋಡಮ್ಮ, ನಾನು ಹೇಳೋದು ಹೇಳಿದ್ದೀನಿ. ನಿನ್ಗೇನು ತೋಚುತ್ತೋ, ಏನು ಸರಿ ಅನ್ಸುತ್ತೋ ಅದನ್ನೇ ಮಾಡಮ್ಮ. ಅಯ್ಯೋ ಅತ್ತೆ, ಪ್ಲೀಸ್, ನೀವು ಈ ರೀತಿ ಹೇಳಿ ನನ್ನನ್ನು ಇನ್ನಷ್ಟು ಹಿಕ್ಕಟ್ಟಿಗೆ ಸಿಕ್ಕಾಗ್ತಿದ್ದೀರಾ. ಅತ್ತೆ, ನೀವೊಂದು ಕೆಲಸ ಮಾಡಿ, ನೀವು ನನಗೆ ಅಡ್ರೆಸ್ ಕೊಡಿ, ನಾನೇ ಹೋಗಿ ಅವ್ರು ನೋಡ್ತೀನಿ. ಅಯ್ಯೋ ಇಲ್ಲಮ್ಮ, ಅದು ನಾವು ಅನ್ಕೊಂಡಷ್ಟು ಸರಳ ಇಲ್ಲ. ಇಲ್ಲಮ್ಮ, ನಾನು ಆಗ್ಲೇ ಹೇಳಿದ್ದೀನಲ್ಲ, ನೀನು ಒಬ್ಳೆ ಹೋಗೋ ಹಾಗಿಲ್ಲ. ಜೊತೆಲಿ ಗುಂಡನ್ನು ಕರ್ಕೊಂಡು ಹೋಗ್ಬೇಕಾಗತ್ತೆ. ನಾನು ಯಾಕೆ ಹೇಳಿದೆ ಅಂದ್ರೆ, ಈಗ ನೀನು ಒಬ್ಳೆ ಹೋದ್ರೆ ಅಜ್ಜಿ ಗುಂಡು ಎಲ್ಲಿ, ಅವನು ಯಾಕೆ ಬಂದಿಲ್ಲ, ಅವನನ್ನು ನೀನು ಯಾಕೆ ಕರ್ಕೊಂಡು ಬಂದಿಲ್ಲ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ನಿನ್ನನ್ನು ಕೇಳ್ತಾರೆ.